5 ಕ್ಷೇತ್ರದಲ್ಲಿನ ಅಸಮಾಧಾನಿತರ ಜೊತೆ ಚಾಣಕ್ಯ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸ್ವತಃ ಚುನಾವಣಾ ಚಾಣಕ್ಯ ಅಮಿತ್ ಶಾ ರಿಂದಲೇ ಈ ಒಂದು ಸಭೆಯನ್ನ ನಡೆಸಿದ್ದಾರೆ. 5 ಕ್ಷೇತ್ರಗಳಲ್ಲಿನ ಅಸಮಾಧಾನಿತರ ಜೊತೆ ಚಾಣಕ್ಯ ಅವರು ಮೀಟಿಂಗ್ ಮಾಡಿದ್ದಾರೆ. ಅವರನ್ನ ಕರೆಸಿ ಮಾತನಾಡಿದ್ದಾರೆ. ಸ್ವತಃ ಅಮಿತ್ ಶಾ ಅವರೇ ಈ ಕೆಲಸವನ್ನ ಮಾಡಿದ್ದಾರೆ. ಅಮಿತ್ ಶಾ ರಿಂದಲೇ ಸಭೆ ನಡೆಸಿ ಪಕ್ಷದ ಅಭ್ಯರ್ಥಿಗಳ ಪರ ಕೆಲಸವನ್ನ ಮಾಡುವಂತೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇನ್ನೂ ಕರೆಸಿ ಮಾತನಾಡಿಲ್ಲ, ಬಟ್ ಈ ಒಂದು ಟಾಸ್ಕ್ ಅಮಿತ್ ಶಾ ಅವರೇ ತೆಗೆದುಕೊಂಡಿದ್ದಾರೆ. ಈ ಒಂದು ಜವಾಬ್ದಾರಿಯನ್ನ ಎಲ್ಲೆಲ್ಲಿ ಅಸಮಾಧಾನಗೊಂಡಿದ್ದಾರೆ ಆ ನಾಯಕರನ್ನ ಕರೆಸಿ ಮಾತನಾಡೋದ್ರ ಬಗ್ಗೆ ಈಗ ಅಮಿತ್ ಶಾ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನೋದು ಅವರ ಒಂದು ಸ್ಟ್ರಾಟಜಿ. ಅಸಮಾಧಾನವಿರುವ ಕ್ಷೇತ್ರಗಳ ಮುಖಂಡರ ಜೊತೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಹೈಕಮಾಂಡ್ ಎಂಟ್ರಿ ಮೂಲಕ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಇದೀಗ ಅಮಿತ್ ಶಾ ಅವರು ತಂತ್ರಗಾರಿಕೆಯನ್ನ ರೂಪಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬೀದರ್ ಕ್ಷೇತ್ರದ ಪ್ರಮುಖರ ಜೊತೆ ಬೆಂಗಳೂರಲ್ಲಿ ಸಭೆಯನ್ನ ಮಾಡಲಿದ್ದಾರೆ. ಅಸಮಾಧಾನವಿರುವಂತಹ ಕ್ಷೇತ್ರಗಳ ಮುಖಂಡರ ಜೊತೆನೆ ಈ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಅವ್ರನ್ನ ಒಗ್ಗಟ್ಟಾಗಿ ಚುನಾವಣೆ ಎದುರಿಸೋದಕ್ಕೆ ಒಂದಷ್ಟು ಸಂದೇಶ ಕೂಡ ರವಾನಿಸಬಹುದಂತ ಸಾಧ್ಯತೆ ಇದೆ. ಮಧ್ಯಾಹ್ನ 4 ಗಂಟೆಗೆ ಈ ಒಂದು ಸಭೆ ಆರಂಭ ಆಗುತ್ತೆ. ಅಸಮಾಧಾನವಿರುವ ಕ್ಷೇತ್ರಗಳ ಮುಖಂಡರ ಜೊತೆ ಅಮಿತ್ ಶಾ ಮೀಟಿಂಗ್ ಮಾಡ್ತಾರೆ. 5 ಕ್ಷೇತ್ರದ ಅಸಮಾಧಾನಿತರ ಜೊತೆ ಇವತ್ತು ಸಂಜೆ 4 ಗಂಟೆಗೆ ಅವರನ್ನ ಕರೆದು ಸಭೆಯನ್ನ ಮಾಡಲಿದ್ದಾರೆ. ಸ್ವತಃ ಅಮಿತ್ ಶಾ ಅವರೇ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ನಾಯಕರು ಮುನಿಸಿಕೊಂಡಿದ್ದಾರೆ. ಹೀಗಾಗಿ ಈ ರೀತಿಯಾದಂತಹ ಮುನಿಸು ಪಕ್ಷದ ಮೇಲೆ ಪರಿಣಾಮ ಬೀರಬಹುದು. ಈ ನಿಟ್ಟಿನಲ್ಲಿ ಅವ್ರನ್ನ ಕರೆಸಿ ಮಾತನಾಡಲಿದ್ದಾರೆ ಅಮಿತ್ ಶಾ. ಶನಿವಾರ ಏನೋ ಸೇರ್ಕೊಂತಾರೆ. ಯಾವ ಪಕ್ಷ? ನಿಮ್ಮ ಪಕ್ಷ ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರೆ. ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಶನಿವಾರ ಕುಮಾರಸ್ವಾಮಿ ಅವ್ರ ಜೊತೆನೂ ಮಾತಾಡಿದ್ದಾರೆ ಅಂತ ಹೇಳಿ ಅವರು ಸಿದ್ದರಾಮಯ್ಯನವ್ರಿಗೆ ಇನ್ನೂ ಶಾಕ್ ಆಗುತ್ತೆ. ಅವಾಗ MLC ಇರೋರೆ ವಿಶ್ವನಾಥ್ ಅವರು, ಆ ಭಾಗದಲ್ಲಿ ಇರ್ತಕ್ಕಂಥವ್ರು. 5 ಕ್ಷೇತ್ರದಲ್ಲಿನ ಅಸಮಾಧಾನಿತರ ಜೊತೆ ಚಾಣಕ್ಯ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸ್ವತಃ ಚುನಾವಣಾ ಚಾಣಕ್ಯ ಅಮಿತ್ ಶಾ ರಿಂದಲೇ ಈ ಒಂದು ಸಭೆಯನ್ನ ನಡೆಸಿದ್ದಾರೆ. 5 ಕ್ಷೇತ್ರಗಳಲ್ಲಿನ ಅಸಮಾಧಾನಿತರ ಜೊತೆ ಚಾಣಕ್ಯ ಅವರು ಮೀಟಿಂಗ್ ಮಾಡಿದ್ದಾರೆ. ಅವರನ್ನ ಕರೆಸಿ ಮಾತನಾಡಿದ್ದಾರೆ. ಸ್ವತಃ ಅಮಿತ್ ಶಾ ಅವರೇ ಈ ಕೆಲಸವನ್ನ ಮಾಡಿದ್ದಾರೆ. ಅಮಿತ್ ಶಾ ರಿಂದಲೇ ಸಭೆ ನಡೆಸಿ ಪಕ್ಷದ ಅಭ್ಯರ್ಥಿಗಳ ಪರ ಕೆಲಸವನ್ನ ಮಾಡುವಂತೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇನ್ನೂ ಕರೆಸಿ ಮಾತನಾಡಿಲ್ಲ, ಬಟ್ ಈ ಒಂದು ಟಾಸ್ಕ್ ಅಮಿತ್ ಶಾ ಅವರೇ ತೆಗೆದುಕೊಂಡಿದ್ದಾರೆ. ಈ ಒಂದು ಜವಾಬ್ದಾರಿಯನ್ನ ಎಲ್ಲೆಲ್ಲಿ ಅಸಮಾಧಾನಗೊಂಡಿದ್ದಾರೆ ಆ ನಾಯಕರನ್ನ ಕರೆಸಿ ಮಾತನಾಡೋದ್ರ ಬಗ್ಗೆ ಈಗ ಅಮಿತ್ ಶಾ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನೋದು ಅವರ ಒಂದು ಸ್ಟ್ರಾಟಜಿ. ಅಸಮಾಧಾನವಿರುವ ಕ್ಷೇತ್ರಗಳ ಮುಖಂಡರ ಜೊತೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಹೈಕಮಾಂಡ್ ಎಂಟ್ರಿ ಮೂಲಕ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಇದೀಗ ಅಮಿತ್ ಶಾ ಅವರು ತಂತ್ರಗಾರಿಕೆಯನ್ನ ರೂಪಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬೀದರ್ ಕ್ಷೇತ್ರದ ಪ್ರಮುಖರ ಜೊತೆ ಬೆಂಗಳೂರಲ್ಲಿ ಸಭೆಯನ್ನ ಮಾಡಲಿದ್ದಾರೆ. ಅಸಮಾಧಾನವಿರುವಂತಹ ಕ್ಷೇತ್ರಗಳ ಮುಖಂಡರ ಜೊತೆನೆ ಈ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಅವ್ರನ್ನ ಒಗ್ಗಟ್ಟಾಗಿ ಚುನಾವಣೆ ಎದುರಿಸೋದಕ್ಕೆ ಒಂದಷ್ಟು ಸಂದೇಶ ಕೂಡ ರವಾನಿಸಬಹುದಂತ ಸಾಧ್ಯತೆ ಇದೆ. ಮಧ್ಯಾಹ್ನ 4 ಗಂಟೆಗೆ ಈ ಒಂದು ಸಭೆ ಆರಂಭ ಆಗುತ್ತೆ. ಅಸಮಾಧಾನವಿರುವ ಕ್ಷೇತ್ರಗಳ ಮುಖಂಡರ ಜೊತೆ ಅಮಿತ್ ಶಾ ಮೀಟಿಂಗ್ ಮಾಡ್ತಾರೆ. 5 ಕ್ಷೇತ್ರದ ಅಸಮಾಧಾನಿತರ ಜೊತೆ ಇವತ್ತು ಸಂಜೆ 4 ಗಂಟೆಗೆ ಅವರನ್ನ ಕರೆದು ಸಭೆಯನ್ನ ಮಾಡಲಿದ್ದಾರೆ. ಸ್ವತಃ ಅಮಿತ್ ಶಾ ಅವರೇ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ನಾಯಕರು ಮುನಿಸಿಕೊಂಡಿದ್ದಾರೆ. ಹೀಗಾಗಿ ಈ ರೀತಿಯಾದಂತಹ ಮುನಿಸು ಪಕ್ಷದ ಮೇಲೆ ಪರಿಣಾಮ ಬೀರಬಹುದು. ಈ ನಿಟ್ಟಿನಲ್ಲಿ ಅವ್ರನ್ನ ಕರೆಸಿ ಮಾತನಾಡಲಿದ್ದಾರೆ ಅಮಿತ್ ಶಾ. ಶನಿವಾರ ಏನೋ ಸೇರ್ಕೊಂತಾರೆ. ಯಾವ ಪಕ್ಷ? ನಿಮ್ಮ ಪಕ್ಷ ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರೆ. ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಶನಿವಾರ ಕುಮಾರಸ್ವಾಮಿ ಅವ್ರ ಜೊತೆನೂ ಮಾತಾಡಿದ್ದಾರೆ ಅಂತ ಹೇಳಿ ಅವರು ಸಿದ್ದರಾಮಯ್ಯನವ್ರಿಗೆ ಇನ್ನೂ ಶಾಕ್ ಆಗುತ್ತೆ. ಅವಾಗ MLC ಇರೋರೆ ವಿಶ್ವನಾಥ್ ಅವರು, ಆ ಭಾಗದಲ್ಲಿ ಇರ್ತಕ್ಕಂಥವ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.